ಹಲೋ ನಮಸ್ಕಾರ, ನಾನು ಮಹೇಶ್ ಬಂಡಕಟ. ನೀವೇನಾದರೂ ಮೊಬೈಲ್ ಸ್ಪೇರ್ ಪಾರ್ಟ್ಸ್ಗಳನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡ್ರೆ maxbee.com ಅನ್ನೋ ಒಂದು ವೆಬ್ಸೈಟು ಒಳ್ಳೆ ಆಪ್ಷನ್ ಆಗ್ಬೋದು. ಸೊ ಇದರಲ್ಲಿ ಯಾವ ರೀತಿ ಪ್ರಾಡಕ್ಟ್ಸ್ಗಳನ್ನ ಬುಕ್ನ ಮಾಡೋದು ಅಂತ, ಆರ್ಡರ್ನ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಈ ವೆಬ್ಸೈಟ್ ಬಗ್ಗೆ ಸುಮಾರಷ್ಟು ವೀಡಿಯೋಸ್ಗಳು ಮಾಡಿದ್ದೀನಿ. ಒಂದಿಷ್ಟು ಅಂತಂದರೆ ಯಾವ ರೀತಿ ಪ್ರಾಡಕ್ಟ್ಸ್ಗಳು ಆರ್ಡರ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ, ಸೊ ಪ್ಯಾಕಿಂಗ್ ಹೆಂಗಿರುತ್ತೆ, ಮತ್ತು ರಿಪ್ಲೇಸ್ಮೆಂಟು ರಿಟರ್ನ್ ಹೆಂಗಿದೆ ಅಂತ ಒಂದಿಷ್ಟು ವೀಡಿಯೋಸ್ಗಳು ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಸೊ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ನೀವು ವೀಡಿಯೋಸ್ಗಳನ್ನ ನೋಡ್ಕೋಬೋದು. ಮತ್ತು maxbee.com ವೆಬ್ಸೈಟ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೋದು. ಸೊ ವಿಡಿಯೋ ನೋಡ್ಬಿಟ್ಟು ಸೊ ಈಗ ಯಾವ ರೀತಿ ಅದರಲ್ಲಿ ಬುಕ್ನ ಮಾಡೋದು, ಆರ್ಡರ್ನ ಮಾಡೋದು ಅಂತ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ, ಸಬ್ಸ್ಕ್ರೈಬ್ನಾಗಿ ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಬನ್ನಿ ನೀವು ಶುರು ಮಾಡೋಣ. ಸಿಂಪಲ್ಲಾಗಿ maxbee.com ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಬಿಟ್ಟು ನೀವು ಯಾವ ಪ್ರಾಡಕ್ಟ್ನ ಆರ್ಡರ್ನ ಮಾಡಬೇಕು ಆ ಪ್ರಾಡಕ್ಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬ್ರ್ಯಾಂಡ್ಸ್ಗಳಿದಾವೆ. ಸೊ ಯಾವ ಬ್ರ್ಯಾಂಡ್ಸು ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಯಾವ ಮಾಡಲು ಸೆಲೆಕ್ಟ್ನ ಮಾಡ್ಕೊಂಬಿಟ್ಟು ಓಪನ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಬಿಟ್ಟು ಸೊ ಇಲ್ಲಿ ಬೈ ನೌ ಅಂತಕ್ಕಿದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನೀವು ಬುಕ್ ಮಾಡ್ಕೋಬೋದು ಇದು ಒಂದೇ ಪ್ರಾಡಕ್ಟ್ನ. ಇದು ಜೊತೆಗೆ ಈ ಪ್ರಾಡಕ್ಟ್ ಜೊತೆಗೆ ಇನ್ನೂ 2-3 ಪ್ರಾಡಕ್ಟ್ ನೀವು ಬೈ ಮಾಡೋಕ್ಕಪ್ಪ ಅಂತಾರೆ ಆ್ಯಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಕೊಟ್ಟರೆ ಸೊ ಆ್ಯಡ್ ಆಗುತ್ತೆ. ಸೊ ಈಗ ಆಲ್ರೆಡಿ ಆ್ಯಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಪ್ರೊಫೈಲ್ ಸಿಂಬಲ್ ಪಕ್ಕ ಇದೊಂದು ಕ್ಯೂಬಿಕ್ ಬಾಕ್ಸ್ ಇದ್ದಂಗೆ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ರೆ ಸೊ ಅಲ್ಲಿ ನೀವು ಯಾವ್ಯಾವ ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಟು ಕಾರ್ಟ್ ಮಾಡ್ಕೊಂಡಿದ್ದೀರ ಸೊ ಅಲ್ಲಿ ಶೋ ಆಗುತ್ತೆ. ನಾನೀಗ ಓಫೋ ಇದು ರೆಡ್ಮಿ 4 ಇಂದು ಒಂದು ಫುಲ್ ಬಾಡಿ ಹೌಸಿಂಗು ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರು ಮತ್ತು ಟಚ್ LCD ಅಂತಂದರೆ ಕಾಂಬೋ ಫೋಲ್ಡರು. ಸೊ ಅಷ್ಟನ್ನು ಇದು ಕಾರ್ಟಿಗೆ ಹಾಕಿಟ್ಕೊಂಡಿದ್ದೀನಿ. ಸೊ ಈಗ ನಾನು ಚೆಕ್ಔಟ್ ಮೇಲೆ ಕ್ಲಿಕ್ ಕೊಟ್ಟರೆ ಸೊ ಬುಕ್ ಮಾಡೋಕ್ಕೆ, ಆರ್ಡರ್ ಮಾಡೋಕ್ಕೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ. ಸೊ ಈಗ ಚೆಕ್ಔಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಚೆಕ್ಔಟ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನೋಡಿ ಈ ರೀತಿ ಇಂಟರ್ಫೇಸ್ ಬಂತು. ಇಲ್ಲಿ ನಿಮ್ಮ ಅಡ್ರೆಸ್ ಹಾಕಬೇಕಾಗುತ್ತೆ, ಫುಲ್ ನೇಮ್ ಹಾಕಬೇಕಾಗುತ್ತೆ. ಸೊ ಫುಲ್ ನೇಮ್ ಅಂತಂದರೆ ನಿಮ್ಮದು ನೇಮ್ ಇರುತ್ತಲ್ಲ ನೇಮ್ ಹಾಕೊಳ್ಳಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಮೊಬೈಲ್ ನಂಬರು ಯಾವ ನಂಬರ್ ಹಾಕಬೇಕಪ್ಪ ಅಂತಂದರೆ ಆ ಕೊರಿಯರ್ ಬಾಯ್ ಬಂದು ನಿಮಗೆ ಕಾಲ್ ಮಾಡಿದಾಗ ನೀವು ರಿಸೀವ್ ಮಾಡೋವಂತಿರಬೇಕು. ಸೊ ಅಂಥ ನಂಬರ್ನ ಹಾಕೊಳ್ಳಿ. ಸೊ ಆಮೇಲೆ ನಿಮ್ಮ ಅಡ್ರೆಸ್ಗಳು, ಲ್ಯಾಂಡ್ ಮಾರ್ಕು ಮತ್ತು ಸಿಟಿ, ಸೊ ಸ್ಟೇಟು, ಸೊ ಇಷ್ಟನ್ನು ಹಾಕ್ಬಿಟ್ಟು ಲಾಸ್ಟಿಗೆ ಕರ್ನಾಟಕ, ಇಂಡಿಯಾ ಸ್ಟೇಟು ಮತ್ತು ಪಿನ್ ಕೋಡ್ನ ಹಾಕೊಳ್ಳಿ. ಸೊ ಇಲ್ಲಿ ಮೈ ಬಿಲ್ಲಿಂಗ್ ಅಡ್ರೆಸ್ ಈಸ್ ಡಿಫ್ರೆಂಟ್ ಫ್ರಮ್ ಶಿಪ್ಪಿಂಗ್ ಅಡ್ರೆಸ್ ಅಂತ ಇದೆ. ಸೊ ನೀವು ಬಿಲ್ಲಿಂಗ್ ಅಡ್ರೆಸ್ಸು ಮತ್ತು ಶಿಪ್ಪಿಂಗ್ ಅಡ್ರೆಸ್ ಎರಡು ಸೇಮ್ ಇದ್ದರೆ ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳೋದು ಬೇಡ. ಸೊ ನಾರ್ಮಲಾಗಿ ಯಾರು ಕ್ಲಿಕ್ ಮಾಡ್ಕೊಳ್ಳೋದು ಅಂದರೆ ಶಿಪ್ಪಿಂಗು ಬಿಲ್ಲಿಂಗ್ ಎರಡು ಬೇರೆ ಬೇರೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನೇನು ಕ್ಲಿಕ್ ಮಾಡ್ಕೊಳ್ಳೋದು ಬೇಡ. ಸೊ ನೆಕ್ಸ್ಟು ಇಲ್ಲಿ ಪ್ಲೇಸ್ ಆರ್ಡರ್ ಇದೆ ನೋಡಿ, ಅದನ್ನ ಕ್ಲಿಕ್ ಕೊಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಸೊ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ನೀವು ಕೆಳಗಡೆ ಬಂದಾಗ ಸೊ ನೋಡ್ತಾರೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಸೊ ಡಿಸ್ಕೌಂಟ್ ಎಷ್ಟಾಗಿದೆ ಮತ್ತು ಫೈನ್ಸ್ ಎಷ್ಟಾಗಿದೆ ಅಂತ ಎಲ್ಲ ನಿಮಗೆ ತೋರಿಸ್ತಾ ಇರುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಡೆಲಿವರಿ ಪಾರ್ಟ್ನರ್ಸ್ ಇರ್ತವೆ. ಸೊ ಇಲ್ಲಿ ಬ್ಲೂ ಡಾಟ್ ಅಂತ ಒಂದು ಆಪ್ಷನ್ ಇದೆ, ಶಾಡೋ ಫಾಕ್ಸ್ ಅಂತ ಇದೆ, ಡೆಲಿವರಿ ಅಂತ ಒಂದಿದೆ. ಸೊ ಇಲ್ಲೊಂದಿಷ್ಟು ಇದ್ದಾವೆ. ಸೊ ಇದರಲ್ಲಿ ನೀವು ಸ್ಪೆಷಲ್ ಇಂಪಾರ್ಟೆಂಟು ಇದನ್ನು ಬ್ಲೂ ಡಾಟ್ ಅಂತ ಇದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನೀವು ನಿಮಗೆ ಆರ್ಡ್ರ್ ಬೇಗ ಬರುತ್ತೆ. ಶಾಡೋ ಫಾಕ್ಸು ಸ್ವಲ್ಪ ಅದ್ರ ಕವರೇಜ್ ಜಾಸ್ತಿ ಇಲ್ಲ. ಸೊ ಅದಕ್ಕೋಸ್ಕರ ಅಷ್ಟು ಬೇಗ ಬರೋದಿಲ್ಲ. ಸೊ ಎಕ್ಸ್ಪೀರಿಯನ್ಸ್ ಇರೋದಕ್ಕೋಸ್ಕರ ಹೇಳ್ತಾ ಇರೋದು. ಮೊನ್ನೆ ಒಂದು ಒಪ್ಪೋ ಏನೋ ಅದೊಂದು ಡಿಸ್ಪ್ಲೇ ಆರ್ಡರ್ ಮಾಡಿದ್ದೆ ನನ್ನ ಫ್ರೆಂಡಿಗೆ. ಸೊ ಶಾಡೋ ಫಾಕ್ಸಿಂದು ಇನ್ನೂ ಅದು ಬರಲಿಲ್ಲ, ಲೇಟಾಗಿ ಬಂತು. ಅದಕ್ಕೋಸ್ಕರ ನೀವು ಬ್ಲೂ ಡಾಟಲ್ಲಿ ಆರ್ಡರ್ ಮಾಡ್ಕೊಳ್ಳಿ, ಸ್ವಲ್ಪ ಬೇಗ ಬರುತ್ತೆ, ಒಂದು 4 ದಿನದಲ್ಲಿ ಬರುತ್ತೆ. ಸೊ ಈಗ ಬ್ಲೂ ಡಾಟ್ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇರೆ ಸೆಲೆಕ್ಟ್ ಮಾಡ್ಕೊಳ್ತೀರ ಅಂತಂದರೆ ಅದನ್ನ ಒಂದು ಕ್ಲಿಕ್ ಕೊಟ್ಟರೆ ಸಾಕು, ಸೆಲೆಕ್ಟ್ ಆಗುತ್ತೆ. ಈಗ ಬ್ಲೂ ಡಾಟ್ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಒಂದು ಕ್ಲಿಕ್ ಕೊಟ್ಕೊಳ್ತೀನಿ. ಸೊ 1358 ರೂಪಾಯಿ ಇದೆ. ಸೊ ಒಂದು ಕ್ಲಿಕ್ ಕೊಡ್ತೀನಿ ಈಗ. ಸೊ ಈಗ ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಸೊ ನೋಡಾಗ್ಬಿಟ್ಟು ಸೊ ಇಲ್ಲಿ ನೀವು ಒಂದು ಪೇಟಿಎಮ್ ಇಲ್ಲಪ್ಪ ಅಂತಂದ್ರೆ ಪೇಟಿಎಮ್ ನಂಬರ್ ಕೇಳುತ್ತೆ. ಸೊ ಇದೆಲ್ಲ ಬೇಡ ನಮಗೆ, ಇಂಟು ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಯಾವುದೊಂದು UPI ಇಂದ ಪೇ ಮಾಡ್ಕೊಳ್ಳಿ. ಸೊ ಈಗ ಪೇಮೆಂಟ್ ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಸೊ ಫಸ್ಟ್ ಹೇಳ್ಬಿಟ್ಟಿದೆ ನಿಮಗೆ. ಸೊ ಇದರಲ್ಲಿ ಪೇಮೆಂಟ್ಸ್ ಯಾವ ಇದಪ್ಪ ಅಂತಂದರೆ ಸರಿ ಮೋರ್ ಆಪ್ಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಮೋರ್ ಆಪ್ಷನ್ ಮೇಲೆ ಮೋರ್ ಆಪ್ಷನಲ್ಲಿ ಕೆಳಗಡೆ ನಿಮಗೆ ಪ್ರೀಪೇಯ್ಡು, ಡೆಬಿಟ್ ಕಾರ್ಡು ಮತ್ತು ವೀಸಾ, ರೂಪಾಯಿ ಎಲ್ಲ ಕಾರ್ಡ್ಸ್ಗಳು ಅದಾವೆ. ಮತ್ತು UPI ಅಂತಂದರೆ ಪೇಟಿಎಮ್ಮು, ಗೂಗಲ್ ಪೇ, ಅಮೆಝಾನ್ ಪೇ, ಫೋನ್ಪೇ, ಇದೇ ಥರ ಸುಮಾರಷ್ಟುಗಳು ಅದಾವೆ. ನೆಟ್ ಬ್ಯಾಂಕಿಂಗ್ ಇದೆ, EMI ಇದೆ. ಸೊ ಇದರಲ್ಲಿ ನಾನು ಫೋನ್ಪೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ UPI ಇದೆ ನೋಡಿ, UPI ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಸೊ ಇದರಲ್ಲಿ ಅಮೆಝಾನ್ ಪೇ ಅಂತ ಇದೆ. ಸೊ ಫೋನ್ಪೇ ಅಲ್ಲ, ಅಮೆಝಾನ್ ಪೇ ಓಪನ್ ಅದನ್ನು ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ನಾನು ಆರ್ಡ್ರನ್ನ ಹಾಕೊಳ್ತೀನಿ. ಸೊ ಈಗ ಎಲ್ಲಿದೆ ಅಂತ ನೋಡ್ಕೊಳ್ತೀನಿ ಅದನ್ನು. ಸೊ ನೋಡ್ತಾ ಇರ್ಬೋದು ಪೇ ಯೂಸಿಂಗ್ UPI ಆ್ಯಪ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಕ್ಲಿಕ್ ಕೊಡುವಂಥ ತಕ್ಷಣ ನೋಡ್ತಾ ಇರ್ಬೋದು ಸೆಲೆಕ್ಟ್ UPI ಆ್ಯಪ್ ಅಂತ ಇದೆ. ಸೊ ಅದ್ರ ಮೇಲೆ ಒಂದು ಕ್ಲಿಕ್ ಕೊಡ್ತೀನಿ. ಸೊ ಫೆಚಿಂಗ್ UPI ಆ್ಯಪ್ಸ್ ಅಂತ ಬಂತು. ಸೊ ಇಲ್ಲಿಗೆ ಅಮೆಝಾನ್ ಪೇ ಅಂತ ಇದೆ. ಸೊ ಅಮೆಝಾನ್ ಪೇ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ನಾನು ಆರ್ಡ್ರನ್ನ ಅಂದರೆ ಪೇ ಮಾಡ್ಕೊಳ್ತೀನಿ, ದುಡ್ಡನ್ನ ಹಾಕೊಳ್ತೀನಿ ಇದಕ್ಕೆ.
ಸೊ ಈಗೆಲ್ಲ ಅಮೌಂಟ್ನ ಪೇ ಮಾಡಿದೆ. ಪೇ ಮಾಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಬಂತು. ಸೊ ಇದು ದ ಇನ್ಫಾರ್ಮೇಷನ್ ದಟ್ ಯು ಆರ್ ಅಬೌಟ್ ಟು ಸಬ್ಮಿಟ್ ಈಸ್ ನಾಟ್ ಸೆಕ್ಯೂರ್. ಸೊ ಈ ರೀತಿ ಬಂತು. ಸೊ ನಾವು ಗೋ ಬ್ಯಾಕಿಗೆ ಹೋಗ್ತೀನಿ. ಸೊ ಏನಾಗಿದೆ ನೋಡ್ತೀನಿ, ಆರ್ಡ್ರ್ ಆಗಿದೆಯಲ್ಲ ಅಂತ ಕ್ಲಿಕ್ ಮಾಡಿ ನೋಡ್ತೀನಿ. ಸೊ ವೆಬ್ಸೈಟ್ನ ಮತ್ತೊಂದು ಸಲ ಓಪನ್ ಮಾಡ್ಕೊಂಬಿಟ್ಟು ಸೊ ಆರ್ಡ್ರ್ ಮೇಲೆ ಕ್ಲಿಕ್ ಕೊಟ್ಕೊಂಬಿಟ್ಟು ಇಲ್ಲಿ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಆರ್ಡ್ರ್ ಬುಕ್ ಆಗಿದೆ. ಸೊ 1358 ರೂಪಾಯಿ ಇತ್ತಲ್ಲ, ಸೊ ಇದು ಬುಕ್ ಆಗಿದೆ. ಸೊ ಗೊತ್ತೈತೆ ಈ ರೀತಿ ಆರ್ಡ್ರ್ ಮಾಡ್ಕೊಳ್ಳೋದು. ಕೆಲವೊಂದಿಷ್ಟು ಮೊಬೈಲ್ಸ್ಗಳಲ್ಲಿ ಈ ರೀತಿ ಆಗುತ್ತೆ. ಸೊ ಅದನ್ನು ಈ ರೀತಿ ಮಾಡ್ಕೊಂಡು ಸೊ ಪೇಮೆಂಟ್ ಆದಮೇಲೆ ನೀವು ಬ್ಯಾಕ್ ಹೋಗಿ ಬಂದರೆ ಅಂತಂದರೆ ಪೇಮೆಂಟ್ ಆದಮೇಲೆ ಇನ್ನೊಂದು ಸಲ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ್ರೆ ಅಂತಂದರೆ ಬುಕ್ ಆಗಿರುತ್ತೆ. ಸೊ ಪೇಮೆಂಟ್ ಆದಮೇಲೆ ಬುಕ್ ಆಗಿರುತ್ತೆ. ಸೊ maxbee.com ವೆಬ್ಸೈಟಲ್ಲಿ ಯಾವ ರೀತಿ ಆರ್ಡರ್ ಮಾಡೋದು ಅಂತ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಇರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಇದು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.